ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ ಹಲವಾರು ಜನ ಹೆಣ್ಮಕ್ಳು ಬಂದರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು, ಅದಕ್ಕೆ ಕಟ್ಟಿದವನು ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲ್ಯಾಟ್ಗಳನ್ನ, ಅವ್ರ ಹೆಸರಿಗೆ ಇನ್ನೂ ಆಗ್ತಾ ಇಲ್ಲ. ಅದು ಏನೋ ಎ ಖಾತಾ ಬಿ ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲ್ಯಾಟ್ ತಗೊಳ್ಳೋಣ ಅಂತೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ ಅರ್ಜಿ ಕೊಡ್ತಾವ್ರೆ ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ತೀನಿ ಅಂತ ಏನೋ ಒಂದು ಭಾಷಣನೂ ಮಾಡಿರಬೇಕು. ನಾನು ನೋಡಿಲ್ಲ ಆ ಭಾಷಣದ ಟೆಕ್ಸ್ಟ್, ನಾನು ನೋಡಿಲ್ಲ. ಎಲ್ಲ ಒಂದು ತುಣುಕು ಯಾರೋ ಹೇಳಿದ್ರು ಈ ಥರ ಆಗಿತ್ತು, ನೆನ್ನೆ ಕರೆದಿದ್ರು ಮೀಟಿಂಗ್. ನಾನು ಇವ್ರ ಪಾಪ ಇಲ್ಲಿ ಹೇಳ್ತಾವ್ರಲ್ಲ, ಈಗ ನಿಮ್ಮ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ನು ಅಂತ ಹೇಳ್ತಾರೆ. ಇಲ್ಲಿ ಅದು ಹೆಂಗೆ ತಗೊಂಡ್ರೂ ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರೋದಕ್ಕೆ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ HMT ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂಥ ಅವ್ರ ಇಲಾಖೆಗಳಿಗೆ ಕೊಟ್ಟಿರೋದು ಬೇರೆ, ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ. ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು, ಯಾವ ಬ್ರ್ಯಾಂಡ್ ಹಾಕ್ತೀನಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ. ಈಗ ಈ ವರ್ಷ, ಹೋದ ವರ್ಷ ಬಂದಾಗ ಮಳೆ ಬಂದಿದ್ರೆ ಗುಂಡಿ ಹೋಗಿ ಲೆಕ್ಕ ಹಾಕಬೇಕಾಗಿತ್ತು. ಈಗ ಏನಪ್ಪ ಪ್ರವಾಸ ಮಾಡಿದ್ರು, ಹೋದ್ರು ಎಲ್ಲ ಕಡೆ ಬೆಂಗಳೂರು ನಗರದಲ್ಲಿ, ರಾತ್ರಿ ಎಲ್ಲ ಟಾರ್ಚ್ ಉಟ್ಕೊಂಡು ನೋಡಿದ್ರು. ಈಗ ಹೊಸ್ದಾಗಿ ಒಬ್ಬರು ಬಂದವ್ರು, ನಗರಸಭೆ ಬೆಂಗಳೂರು ನಗರ ಕ್ಲೀನ್ ಮಾಡೋಕ್ಕೆ ಬಂದವ್ರೆ. ಅದು ಯಾರನ್ನು ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಇದಕ್ಕೆ HMT ವಿಷಯದಲ್ಲಿ ಪದೇ ಚರ್ಚೆ ಅನವಶ್ಯಕ. ಇವತ್ತು ನಾನು ನಾನು ನಿಮ್ಮನ್ನು ಕರೆಸಿದ್ದು ಅದಕ್ಕೋಸ್ಕರಲೇ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ HMTಯ ವಕೀಲರುಗಳೇನಿದ್ದಾರೆ ಕಾನೂನಿನ ಅಡಿನಲ್ಲಿ ಇದನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅದಕ್ಕೆ ಅವ್ರ ಜವಾಬ್ದಾರಿ ತಗೋತಾರೆ. ಆದರೆ ಪದೇ ಒಂದು ದೇಶದಲ್ಲಿ ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಈ ಒಂದು ಜಾಗವನ್ನು ನೀವು ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾತನಾಡೋದು ನಿಲ್ಲಿಸಿ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಪಾಪ ನನಗೆ ಹೇಳಿದ್ದಾರೆ ಅವರು ಮಿನಿಸ್ಟ್ರು, ಎಂಥದ್ದು ಕಾರ್ಖಾನೆಗಳು ತನ್ನಿ, ಏನೋ ಸ್ಟೀಲ್ ಇಂಡಸ್ಟ್ರಿ ತನ್ನಿ. ಸದ್ಯ ಇರೋದನ್ನೇ ಉಳ್ಸೋಕೆ ಬಿಡ್ತಾ ಇಲ್ವಲ್ಲ, ಬೇರೆ ತರೋದು ಮಾಡೋದು ನೋಡೋಣ. ಇದನ್ನೇ ಇರೋದನ್ನೇ ಉಳ್ಸೋಕೆ ನೀವು ತಯಾರಾಗಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಆ ಪಾಪ ಅಲ್ಲೆಲ್ಲೋ ಫ್ಲ್ಯಾಟಲ್ಲಿ ಅವರಲ್ಲ, ಕಾನೂನುಬದ್ಧವಾಗಿ ಅವ್ರು ಬದುಕಕ್ಕೆ ಏನು ಮಾಡಬೇಕು ಮಾಡಪ್ಪ. ಮಾಧ್ಯಮದ ಮುಂದೆ ಕೂತ್ಕೊಂಡ್ಬಿಟ್ಟು ಕತೆ ಹೇಳಿದ್ರಾಗಲ್ಲ. ಎಲ್ಲ ಮಾಡಿದ್ದೀರಲ್ಲ ಅವಾಂತರ, ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟಿದ್ದೀರಿ, ಸರಿಪಡಿಸ್ಕೊಡ್ಬೇಕಲ್ಲ. ಪಾಪ ಹೆಂಗೂ ಬಂದಿದ್ದೀರಿ. ಈಗ ಆ ಜಾಗಗಳು ವಿಲೇವಾರಿ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಪಾತ್ರ ಇದೆ ಅನ್ನೋದು ಗೊತ್ತು ನಮಗೆ. ಇಲ್ಲಿ ಕೆಲವ್ರು ಹೇಳ್ತಾರೆ ಇಲ್ಲೂ ಕೆಲವು ಜಾಗ ಇನ್ನೂ ಇಟ್ಕೊಂಡವ್ರೆ ಅಂತ ಹೇಳಿ, ಅವರೇ ಮಾಡ್ಕೊಂಡವ್ರೆ ಅಂತ. ಅದರಿಂದ ಗೊತ್ತಿಲ್ಲ. ಅಲ್ಲಿ ಕಾರ್ಮಿಕ ಕೇಳಿ ನನಗೇನು ಗೊತ್ತು? ರೆಕಾರ್ಡ್ ಇದ್ರೆ ನಾನು ಹೇಳ್ತಿದ್ದೆ. ನಾನು ಇದ್ರ ಬಗ್ಗೆ ನೋಡಿಲ್ಲ. ಇವತ್ತು ಬಂದಾಗ ನನ್ನ ಗಮನಕ್ಕೆ ತಂದರು. ಯಾರು ಬೇರೆ ಹೆಸರಿನಲ್ಲಿ ಮಾಡ್ಕೊಂಡಿರ್ತಾರೆ. ಬೇನಾಮಿಗಳು ಭಾಳ ಜನ ಅವರೇ. ಬೇನಾಮಿಗಳನ್ನೇ ಭಾಳ ಜನ ನಿಂತ್ಕೊಂಡವ್ರೆ.
ಏನಣ್ಣ? Sir, can I just make a point? ಹಾಂ I'm a resident of. ಹಾಂ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹೇಳಿ ಅವ್ರದ್ದು ಕೇಳ್ಕೊಳ್ಳಿ.